ನೃತ್ಯ ಕಲೆಯನ್ನ ಉತ್ತೇಜಿಸುವ ಉದ್ದೇಶದಿಂದ ಸ್ಥಾಪಿತ ಆಗಿರುವಂತಹ ನೃತ್ಯ ಶಿವಂ ಡ್ಯಾನ್ಸ್ ಸ್ಟುಡಿಯೋ ಇದರ 4ನೇ ಬ್ರಾಂಚ್ ಜೂನ್ 8ರಂದು ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ. ನೃತ್ಯ ಶಿವಂ ಡ್ಯಾನ್ಸ್ ಸ್ಟುಡಿಯೋವನ್ನ ಕರಾವಳಿ ಕರ್ನಾಟಕ ನೃತ್ಯ ನಿರ್ದೇಶಕರು ಮತ್ತು ನೃತ್ಯ ಕಲಾವಿದರ ಸಂಘದ ಅಧ್ಯಕ್ಷರಾಗಿರುವ ಪ್ರಕಾಶ್ ಸಿಂಪೋನಿ, ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ವಿಭಾಗದ ಜಿಲ್ಲಾ ಅಧ್ಯಕ್ಷರಾಗಿರುವ ಧನಲಕ್ಷ್ಮಿ ಗಟ್ಟಿ, ಪಾಂಚಜನ್ಯ ಯಕ್ಷನಾಟ್ಯಾಲಯದ ಗುರುಗಳು, ಸಂಚಾಲಕರು ಹಾಗೂ ಕಲಾವಿದರಾಗಿರುವ ಅಶ್ವಥ್ ಮಂಚುನಾಡಿ, ಹಾಗೆಯೇ ಎಚ್ಒಡಿ ಮತ್ತು ಉಪ ಪ್ರಾಧ್ಯಾಪಕರಾಗಿರುವ ಸಂದೀಪ್ ಸಾಲಿಯಾನ್, ಸಬಿ ಬ್ಯಾಂಕ್ ಆಫೀಸರ್ ಸವಿತಾ, ದಕ್ಷ ಪ್ಲೇ ಸ್ಕೂಲ್ ಸಂಸ್ಥಾಪಕರು ಮತ್ತು ಆಡಳಿತ ನಿರ್ದೇಶಕರಾಗಿರುವ ಮಲ್ಲಿಕಾ ಉಳ್ಳಾಲಬೈಲು, ನೃತ್ಯ ಶಿವಂ ಡ್ಯಾನ್ಸ್ ಸ್ಟುಡಿಯೋದ ನೃತ್ಯ ನಿರ್ದೇಶಕರಾಗಿರುವ ರೋಹಿತ್ ಪೂಜಾರಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಇನ್ನು ಈ ನೃತ್ಯ ಶಿವಂ ಡ್ಯಾನ್ಸ್ ಸ್ಟುಡಿಯೋ ಮೊದಲು ವಾಮಂಜೂರು, ಹಾಗೆಯೇ 2ನೇ ಬ್ರಾಂಚ್ ಕುತ್ತಾರು ಬಬ್ಬುಕಟ್ಟೆ, ಹಾಗೆಯೇ 3ನೇ ಬ್ರಾಂಚ್ ತೊಕ್ಕೊಟ್ಟು ಒಳಪೇಟೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಹಾಗೆಯೇ ಈಗ 4ನೇ ಬ್ರಾಂಚ್ ಉಳ್ಳಾಲದ ಶ್ರೀ ಕೃಷ್ಣರ್ಪಣ ಮಸ್ತು ಅಗ್ರಿಕಲ್ಚರಲ್ ರಸ್ತೆಯ 6ನೇ ಕ್ರಾಸ್ ನಲ್ಲಿರುವ ದಕ್ಷ ಪ್ಲೇ ಸ್ಕೂಲ್ ಆವರಣದಲ್ಲಿ ಆರಂಭ ಆಗ್ತಾ ಇದೆ. ಇನ್ನು ಯುವ ಪ್ರತಿಭೆಗಳಿಗೆ ತಮ್ಮ ಕೌಶಲ್ಯವನ್ನ ಪ್ರದರ್ಶಿಸಲು ಮತ್ತು ನೃತ್ಯ ಕ್ಷೇತ್ರದಲ್ಲಿ ಬೆಳೆಯಲು ಈ ಸ್ಟುಡಿಯೋ ವೇದಿಕೆ ಆಗ್ಲಿಕ್ಕಿದೆ. ಹಾಗೆಯೇ 9 ವರ್ಷಗಳ ನೃತ್ಯ ಪರಿಣಿತರಾಗಿರುವಂತಹ ರೋಹಿತ್ ಪೂಜಾರಿ ಅವರು ಯುವ ಪ್ರತಿಭೆಗಳಿಗೆ ಇದೊಂದು ಹೊಸ ಅವಕಾಶವನ್ನ ನೀಡ್ತಾ ಇದ್ದಾರೆ. ಜೊತೆಗೆ ನೃತ್ಯ ಪ್ರಿಯರಿಗೂ ಕೂಡ ಇದೊಂದು ಉತ್ತಮವಾಗಿರುವಂತಹ ವೇದಿಕೆ ಅಂತಾನೆ ಹೇಳಬಹುದು. ಹಾಗೇನೆ ಕಾರ್ಯಕ್ರಮದ ನಿರೂಪಣೆಯನ್ನ ಕರುಣಾಕರ್ ಕೊಲ್ತಮಜ್ಜಲು ನೆರವೇರಿಸಿದ್ರು. ನೀವು ಕೂಡ ನೃತ್ಯ ಶಿವಂ ಡ್ಯಾನ್ಸ್ ಸ್ಟುಡಿಯೋಗೆ ಭೇಟಿ ನೀಡುವವರಾಗಿದ್ರೆ ಉಳ್ಳಾಲದ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಗ್ರಿಕಲ್ಚರಲ್ ರಸ್ತೆಯ 6ನೇ ಕ್ರಾಸ್ ನಲ್ಲಿರುವ ದಕ್ಷ ಪ್ಲೇ ಸ್ಕೂಲ್ ಆವರಣಕ್ಕೆ ಭೇಟಿಯನ್ನ ಕೊಡಬಹುದು. ಒಂದು 3000 ಜನ ಜಾಸ್ತಿ ಶಿಕ್ಷಕರಿದ್ದಾರೆ, ಶಿಕ್ಷಕರು. ಹಾಗಾಗಿ ರೋಹಿತ್ ಅಂದ್ರೆ ಯಾವಾಗ ಮಾಡ್ತಾರೆ ಮೀಟಿಂಗ್ ತುಂಬಾ ಸ್ವಭಾವ ಅಂದ್ರೆ ಸೈಲೆಂಟ್, ಎಲ್ಲರಲ್ಲಿ ಸೈಲೆಂಟ್, ನೃತ್ಯದಲ್ಲಿ ಸ್ವಲ್ಪ ಜೋರಿದ್ದಾರೆ. ಹಾಗಾಗಿ ತುಂಬಾ ಒಂದು ಕೊರಿಯೋಗ್ರಾಫರ್ ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ಸುರುವಿಗೆ ನಾವು ಇಲ್ಲಿ 30 ವರ್ಷ ಆಯ್ತು, ಈಗ ಉಂಟು ಫೀಲ್ಡ್ ಅಲ್ಲಿ ಇದ್ದೇನೆ. ಆದ್ರೂ ಸಹ ನಮ್ಮ ರೋಹಿತ್ ಬಂದು ತುಂಬಾ ಖುಷಿ ಆಯ್ತು. ಈಗ ಸಣ್ಣ ಮಕ್ಕಳಿಗೆ ಈ ಭಾಗದಲ್ಲಿ ಯಾರು ಕ್ಲಾಸ್ ಆಗಿಲ್ಲ ಇಷ್ಟರವರೆಗೆ. ಹಾಗಾಗಿ ರೋಹಿತ್ ಬಂದಿದ್ದಾರೆ. ಎಲ್ಲರೂ ಪೇರೆಂಟ್ಸ್ ಸಪೋರ್ಟ್ ಬೇಕು ಅವರಿಗೆ. ಪೇರೆಂಟ್ಸ್ ಸಪೋರ್ಟ್ ಇದ್ರೆ ಮಾತ್ರ ಅವರು ಸಹ ಸ್ವಲ್ಪ ಬೇರೆ ಬರ್ಬೋದು. ಹಾಗಾಗಿ ಮತ್ತೊಂದು ನಾವು ಒಂದು ವಿನಂತಿ, ಈಗ ನಮ್ಮ ಯೂನಿಯನ್ನಲ್ಲಿ ಒಂದು ಕಾರ್ಡ್ ಅಂತ ಕೊಟ್ಟಿದ್ದೇವೆ ನಾವು. ಆ ಕಾರ್ಡ್ ನನಗೆ ಮಾತ್ರ ನೃತ್ಯ ಕಲಿಸಲಿಕ್ಕೆ ಒಂದು ಅವಕಾಶ ನೀಡಿದ್ದೇವೆ ನಾವು. ಅದನ್ನು ನೀವು ಎಲ್ಲಿಗೆ ಹೋಗಿ ಕ್ಲಾಸಿಗೆ ಆ ಕಾರ್ಡ್ ಮೂಲಕ ಕರಾವಳಿ ಕರ್ನಾಟಕ ನೃತ್ಯ ನಿರ್ದೇಶಕರ ಸಂಘ ಮತ್ತು ನೃತ್ಯ ಶಿಕ್ಷಕರ ಸಂಘ ಆ ಒಂದು ಕಾರ್ಡ್ ಇದ್ರೆ ಮಾತ್ರ ನೀವು ಕಲಿಸಿ. ಡ್ಯಾನ್ಸ್ ಅಂದ್ರೆ ಗೊತ್ತುಂಟು, ಅಲ್ಲಿ ಹಾಗೆ ಆಯ್ತು ಹೀಗೆ ಆಯ್ತು ಎಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನೊಂದು ತಿಳ್ಕೊಳ್ಳಿ ನೀವು. ಹಾಗೆ ನೃತ್ಯ ಶಿವಂ ಇಲ್ಲಿ ಒಂದು ಬ್ಯಾಚ್ ಮಾಡ್ತಾ ಇದ್ದಾರೆ. ನೀವು ಕೂಡ ತುಂಬಾ ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಮಾತಾಡಲಿಕ್ಕೆ ತುಂಬಾ ಕಷ್ಟ, ಡ್ಯಾನ್ಸ್ ಬೇಕಾದ್ರೆ ಮಾಡ್ತೇವೆ ನಾವು. ಇನ್ನು ದೊಡ್ಡ ಇಲ್ಲಿ ಅಕ್ಕ ಇದ್ದಾರೆ ಮಾತಾಡಲಿಕ್ಕೆ. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ತಾಯಂದರಿಗೆ, ನನ್ನ ಮುದ್ದು ಮಕ್ಕಳಿಗೆ ಸಂಜೆಯ ನಮನಗಳೊಂದಿಗೆ ದಕ್ಷ ಸ್ಕೂಲಲ್ಲಿ ಆರಂಭವಾಗುವಂತಹ ತಾಯಿ ಶಾರದೆ ಸರಸ್ವತಿಯ ನೃತ್ಯ ಇನ್ನು ಮುಂದಕ್ಕೆ ತಮ್ಮೆಲ್ಲ ಮಕ್ಕಳಿಗೆ ಕೂಡ ಉಜ್ವಲವಾದಂತಹ ಭವಿಷ್ಯವನ್ನು ನೀಡಲಿ ಎಂಬ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ಆತ್ಮೀಯ ಸಹೋದರ ಪ್ರಕಾಶ್ ಸಿಂಪೋನಿ ಒಂದು ಕಾಲ ಇತ್ತು, ವೆನ್ ವಿ ಆರ್ ಯಂಗ್, ನಾವೆಲ್ಲ ಸ್ವಲ್ಪ ಎಂಗೇಜ್ ಇರುವಾಗ ಇವರಿಗೆ ಮದುವೆಗೆ ಬಂದವರು ಅಂದ್ರೆ ಅರ್ಥ ಆಗಿರ್ಬೋದು, ಮನೆ ಬೇಗ ಆಗಿದೆ 19ನೇ ವರ್ಷದಲ್ಲಿ. ಆಗ ನಮ್ಮ ಮಕ್ಕಳಿಗೆ ಎಲ್ಲಿಯಾದ್ರೂ ಡಾನ್ಸ್ ಕಲಿಸ್ಬೇಕಂತ ಹೇಳಿದ್ರೆ ಈ ಪರಿಸರದಲ್ಲಿ ಸಿಂಪೋನಿ ಗ್ರೂಪ್ ಅಂತ ಹೇಳಿ ಯಾವುದೇ ಕಾರ್ಯಕ್ರಮಗಳಿರಲಿ, ಎಲ್ಲೇ ಕಾಂಪಿಟೇಷನ್ಸ್ಗಳಿರಲಿ, ಅದು ಸಿಂಫೋನಿಯನ್ ಗ್ರೂಪ್ಸ್ ಅಂತ ಹೇಳಿದ ಕೂಡಲೇ ಒಂದು ವೆಲ್ ಸೆಟಲ್ಡ್ ಗ್ರೂಪ್ ಅಂತ ಹೇಳಿ ಅಲ್ಲಿ ಕಲಿತಂತಹ ಮಕ್ಕಳು ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಮಿರುಗುವಂಥದ್ದು. ಇದು ಬಹಳ ಹೆಮ್ಮೆ ಆಗ್ತದೆ. ಮೊದಲನೇದಾಗಿ ನಾನು ದಕ್ಷ ಸ್ಕೂಲಿಗೆ ಎಂಟ್ರಿ ಕೊಟ್ಟದ್ದು ಕೂಡ ಫಸ್ಟ್ ನನ್ನ ಆತ್ಮೀಯ ಸಹೋದರಿ. ಕನ್ನಡದಲ್ಲಿ ನಮ್ಮ ಹಿರಿಯರನ್ನು ಮಾತನ್ನ ಹೇಳಿದ್ದಾರೆ, ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರಿಬಹುದಂತೇಳಿ ನಮಗೆ ಹೇಳಿದ್ದಾರೆ. ಆದರೆ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹೆಣ್ಣೊಂದು ಕಲಿತರೆ ಮನಸ್ಸು ಮಕ್ಕಳನ್ನು ಕೂಡ ಸದೃಢ ಭಾರತದ ಪ್ರಜೆಯನ್ನಾಗಿ ಮಾಡಬಹುದು. ಅವಳು ಎಷ್ಟೇ ಒತ್ತಡ, ಎಷ್ಟೇ ನೋವಿರಲಿ, ತಾನು ಕಲಿತು ತನ್ನ ಮಗುವಿನ ಹೆಸರಲ್ಲಿ, ಅದು ಕೂಡ ವಿಶೇಷವಾಗಿ ಜೀವನದಲ್ಲಿ ಬಹಳ ಚಿಕ್ಕ ಪ್ರಾಯದಲ್ಲಿ ಬಹಳಷ್ಟು ನಾನು ಮಲ್ಲಿಕನ ಹತ್ರ ಆಸ್ ಎ ಟೀಚರ್ ಆಗಿ ನನ್ನ ಕರಿಯರ್ ಕೂಡ ಒಂದು 20 ವರ್ಷದಲ್ಲಿ ಆರಂಭವಾದದ್ದು ಒಂದು ನರ್ಸರಿ ಟೀಚರ್ ಆಗಿ. ಅನಂತರ ಜೀವನದ ಬೇರೆ ಬೇರೆ ಮಜಲುಗಳಲ್ಲಿ ರಾಜಕೀಯ,
ಧಾರ್ಮಿಕ ಸಾಮಾಜಿಕ ಕಾರ್ಯಕರ್ತೆಯಾದೆ. ರಾಜಕೀಯದಲ್ಲಿ ಜಿಲ್ಲಾ ಪಂಚಾಯತ್, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನ ಸ್ವೀಕರಿಸದೆ ಈಗ ನಾವು ರಾಜಕೀಯವನ್ನ ಬಿಟ್ಟು ಒಬ್ಬ ಸಾಮಾಜಿಕ ಒಂದು ಪುಟ್ಟ ಕಾರ್ಯಕರ್ತೆಯಾಗಿ ಭಗವಂತ ಎಷ್ಟು ದಿವಸ ಉಸಿರಿದೆ ಅಷ್ಟರವರೆಗೆ ಏನಾದರೂ ಸೇವೆ ಮಾಡುವ ಅಂತ. ಇವತ್ತಿನ ಪರಿಸ್ಥಿತಿ ಇರಲಿಲ್ಲ ಬರುವಂಥದ್ದು. ಬಹಳ ಆತ್ಮೀಯ ಗೆಳತಿ ಅಗಲುವಿಕೆ ಇವತ್ತು ನಮ್ಮ ಪಾಲಿಗಾಗಿದೆ. ಅಂದ್ರೆ ಇವರಿಬ್ಬರ ಪ್ರೀತಿ ಏನು ರೋಹಿತಾಕ್ಷ ಮತ್ತು ಮಲ್ಲಿಕ ಇದ್ದಾರ, ಇವರ ಪ್ರೀತಿ ನನ್ನನ್ನ ಒಂದು ಚಿಕ್ಕ ಸಭೆಯಿಂದ ಕೂಡ ಹಿಂದೆ ಇದ್ದಾರೆ. ಇಲ್ಲೆಲ್ಲ ನನ್ನ ಪ್ರೀತಿ ಅಕ್ಕಂದಿರಿದ್ದಾರೆ. ಅನಂತರ ನಮ್ಮ ಮಲ್ಲಿಕನ ಬಗ್ಗೆ ಇಷ್ಟು ಹೇಳಿದ್ರು. ಇಷ್ಟೊಂದು ಮಕ್ಕಳಿಗೆ ಅದ್ಭುತವಾಗಿ, ಯಾಕಂದ್ರೆ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಆಗುವಾಗ ನಮ್ಮ ಸರ್ಕಾರ ಆಗುವಾಗ ಒಂದು ಶಿಶುಪಾಲನಾ ಕೇಂದ್ರವನ್ನ ಅಂತ ಇಡೀ ಜಿಲ್ಲೆಯಲ್ಲಿ ಮಾಡಿದೆವು ನಾವು. ಪುಟ್ಟ ಪುಟ್ಟ ಮಕ್ಕಳನ್ನ ನಾವೆಲ್ಲ ಬಿಟ್ಟು ಹೋಗ್ಬೋದು ಸರ್ಕಾರದಿಂದ ಉಚಿತವಾಗಿ ಅಲ್ಲಲ್ಲಿ ಬೇಬಿಸಿಟಿಂಗ್. ಅದ್ರ ನಾನು ದಕ್ಷ ಸ್ಕೂಲ್ ಬಗ್ಗೆ, ಅವಳ ಸಮ್ಮರ್ ಕ್ಯಾಂಪ್ ಬಗ್ಗೆ ಬಹಳ ಕಷ್ಟ ಇದೆ. ಇಡೀ ಅವರ ಟೀಮ್ ಯಾವ ರೀತಿ ಪರಿಸರದಲ್ಲಿ ಒಂದು ಹೊಸ ಒಂದು ರೀತಿಯ ಮಕ್ಕಳನ್ನ ತನ್ನ ತಾಯಿಯಂತೆ ಕೂಡ ನೋಡ್ಬೋದು ಅಂತ ಹೇಳಿ ಇಲ್ಲಿ ಬರುವ ಮಕ್ಕಳ ಪೇರೆಂಟ್ಸ್ ಇಂದ ಕೂಡ ನಾನು ತಿಳಿದುಕೊಂಡೆ. ಯಾಕಂದ್ರೆ ತುಂಬಾ ಜನ ಹೇಳಿದ್ರು ಬಾರಿ ಕೊರ್ಲು ತುಪ್ಪೇರು ಹೆಂಗೆ LKG ಅಲ್ಪನೇ ನಾನು ಮುಂದುವರಿಸೋ. ಬಹುಶಃ ನಾನು ಮೊನ್ನೆ ಹೋಗಿ ಆಶೀರ್ವಾದ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ನಿಮ್ಮದೇ ಒಂದು ವಿದ್ಯಾಸಂಸ್ಥೆ ಆಗಲಿ, ಅದರಲ್ಲಿ ಬಹಳಷ್ಟು ಜನರಿಗೆ ಬದುಕು ಮತ್ತು ಮಕ್ಕಳ ಉಜ್ವಲ ಭವಿಷ್ಯ ಸಿಗ್ಲಿ ಅಂತ. ಇನ್ನೊಂದು ನಮ್ಮ ರೋಹಿತಾಕ್ಷ ಎರೆಮನೆಯ ತಾಯಿ. ನನಗೆ 1-2 ವರ್ಷದ ಹಿಂದೆ ಅವರ ಪರಿಚಯ ಆದ್ರು. ಗುತ್ತಾರ ಕ್ಷೇತ್ರದಲ್ಲಿ ಅವರದ್ದೇ ಆದ ಇದೆ. ಆ ಒಂದು ಟೀಮ್ ಅಲ್ಲಿ ಇರುವಂತಹ ತಾಯಂದಿರನ್ನ ನಾನು ಸ್ಮರಿಸಲೇಬೇಕು. ಈಗಲೇ ಮಿಸ್ ವರ್ಲ್ಡ್ ನಮ್ಮ ಡ್ಯಾನ್ಸರ್ ಅಲ್ವಾ, ಮಮ್ಮಿ ಯಾವುದು ಡಾನ್ಸ್ ಮಮ್ಮಿ ಡಾನ್ಸ್ ಅಲ್ಲಿ ವಿಜೇತರಾದವರು ಇಡೀ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಹೇಳಿದ್ರು ಅಣ್ಣ, ರೋಹಿತಾಕ್ಷರು ಮಾತನಾಡುವುದು ಕಡಿಮೆ ಅಂತ ಹೇಳಿ. ಅದು ಅವರ ಡೆಡಿಕೇಶನ್. ಬಹುಶಃ 3ನೇ ಶಾಖೆ 4ನೇ ಶಾಖೆ 4ನೇ ಶಾಖೆ. ನಾನು ರೋಹಿತಾಕ್ಷರ ಹತ್ರ ನಾವು ಸ್ವಲ್ಪ ಸೋಷಿಯಲ್ ವರ್ಕರ್ಸ್ ಆಗಿರೋದ್ರಿಂದ ವಿ ವೋಂಟ್ ಸ್ಪೀಕ್ ವಿತ್ ಡೈರೆಕ್ಟ್ಲಿ ದಟ್ ಪರ್ಸನ್ಸ್. ನಾವು ಏನು ಫಲಾನುಭವಿಗಳಿದ್ದಾರೆ ಅವರನ್ನು ಹುಡುಕುವಂಥದ್ದು. ನಾನು ರೋಹಿತಾಕ್ಷರ 3ನೇ ಬ್ರಾಂಚಿನ ಉದ್ಘಾಟನೆಯ ಕೂಡ ಸಮಾರಂಭದಲ್ಲಿ ಉದ್ಘಾಟನೆಗೆ ಬಂದಿದ್ದೆ. ಆಗ ಅಲ್ಲಿ ಬಂದಂತ ಮಕ್ಕಳ ನಿಮ್ಮಂತ ತಾಯಂದಿರು ಮತ್ತು ಮಕ್ಕಳಲ್ಲಿ ಬಹಳ ಹೊತ್ತು ಸಿಕ್ಕಿತ್ತು ನನಗೆ ಮಾತಾಡ್ಲಿಕ್ಕೆ. ನನಗೆ ವಿಚಿತ್ರ ಮತ್ತು ಒಂದು ಅಭೂತಪೂರ್ವ ಒಂದು ಡಾನ್ಸಿಗೆ, ಒಂದು ನೃತ್ಯಕ್ಕೆ ಇಷ್ಟೊಂದು ಶಕ್ತಿ ಇದೆ ಅಂತ ಅನಿಸಿತ್ತು. ನೀವು ನಂಬೋದು ರೋಹಿತಾಕ್ಷ ಬಾರಿ ಸಿಂಪಲ್ ಆಗಿ ಕುರುಚಿಲು ಗಡ್ಡ ಬಿಡ್ಕೊಂಡು ನಾಮ ಹಾಕೊಂಡು ಬೇರೆ ಹೆಚ್ಚಿಗೆ ಜೋಕ್ಲೆಗೆ ಡಾನ್ಸ್ ಕಲ್ಕೊಂಡು ಅಂತೇಳಿ. ಅದರ ಪ್ರತಿಭೆ ಆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಅವರ ಡಾನ್ಸ್ ಟ್ರೂಪಿನ ಮಕ್ಕಳು ಒಂದೊಂದು ನೃತ್ಯವನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಬಹುಶಃ ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರೂಪ್ ಏನಾದ್ರು ಮಾಡಿದ್ರೆ ದಯವಿಟ್ಟು ಅದನ್ನು ಹಂಚಿಕೊಳ್ಳಿ. ಇಟ್ಸ್ ವಂಡರ್ಫುಲ್. ಯಾವುದೇ ಒಬ್ಬ ನೃತ್ಯಪಟು ನೀವೇನಿವತ್ತು ಟಿವಿಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲ ಟಿವಿಗಳಲ್ಲಿ ನೋಡ್ತೀರಲ್ವ, ಸೋನಿಗಳಲ್ಲಿ, ಇವರ ಮಗಳು ಕೂಡ ಅದ್ಭುತವಾದಂತಹ ಒಂದು ಪುಟ್ಟ ಇದ್ಲಲ್ಲ ಪ್ರತಿಭೆ, ನಕ್ಷತ್ರ. ಆ ನಕ್ಷತ್ರಗಳಂತ ಮಗು ಬಹುಶಃ ವಾಮಂಚೂರಿನ ಒಂದು ಡಿಗ್ರಿ ಕಲಿಯುವ ವಿದ್ಯಾರ್ಥಿನಿಯ ಜೊತೆ ಮಾತಾಡಿದೆ ನಾನು. ಅವರ ತಾಯಿಗೆ ಬಂದಿದ್ದಾಳೆ, ನೆನೆಸ್ಕೊಳ್ಳಿ. ಆ ಮಗು ಅವಳ ದೇಹದಲ್ಲಿ ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ ಪ್ರಕಾಶಣ್ಣ. ಮತ್ತೆ ನನ್ನ ಅದ್ಭುತವಾದ ಯಕ್ಷಗಾನದ 2 ಟೀಮ್ಗಳು ಕೂಡ ನನ್ನ ಗುರುಗಳು ನನ್ನ ಜೊತೆ ಇದ್ದಾರೆ. ನಾವೆಲ್ಲ ಹೀಗೆ ಮಾತಾಡ್ತೇವೆ, ಕೆಲಸಗಳನ್ನ ಮಾಡ್ತೇವೆ. ಅಂದ್ರೆ ನೃತ್ಯಕ್ಕೆ ಏನು ಬೆಂಡಿಂಗ್ ಅಂದ್ರೆ ಅದ್ಭುತವಾಗಿ ಪರಿಪೂರ್ಣವಾಗಿ ಡಾನ್ಸ್ ಕಲಿಸುವುದರಲ್ಲಿ ಕೂಡ ಬೆಳಗಲಿಕ್ಕೆ ಸಾಧ್ಯ. ಅವರ ಪ್ರತಿಭೆಗಳನ್ನ ಗುರುತಿಸಿ ಅವರು ಪ್ರಥಮ ಬರಲಿಕ್ಕೆ ತಾಯಂದ್ರ ಹತ್ರ ಕೇಳಿದೆ. ಯಾಕಂದ್ರೆ ಅಣ್ಣ ಹೇಳಿದ್ರು, ಸಿಂಫೋನಿ ಅವ್ರು ಹೇಳಿದ್ರು, ಡಾನ್ಸ್ ಅಂತ ಹೇಳಿದ ಕೂಡಲೇ ಗಾಸಿಪ್ಸ್ಗಳು, ಟೆನ್ಷನ್ಗಳು, ಪಾಪ ಅದನ್ನೆಲ್ಲ ಮೇಂಟೈನ್ ಮಾಡಿ ಗುರುಗಳೆಲ್ಲ ಹೋಗ್ತಾ ಇರ್ತಾರೆ. ನಾನು ಪೇರೆಂಟ್ಸ್ ಹತ್ರ ಕೇಳಿದೆ. ನನಗೆ ಅದ್ಭುತ ಅನಿಸಿತ್ತು. ಇಲ್ಲಿ ಕೂಡ ಎಲ್ಲ ಫ್ಯಾನ್ಸ್ ಆಗ್ತಾರೆ. ಬರೀ ರೋಹಿತಾಕ್ಷ ಅವರದ್ದು, ಸತ್ಯಂ ಶಿವಂ ತಂಡ ಮಾತ್ರ ಅವರದ್ದು. ಆದ್ರೆ ಎಲ್ಲ ಬ್ಯಾಕ್ ಬೋನ್ಸ್ ಯಾರು ಅಂತ ಹೇಳಿದ್ರೆ ಪ್ಲೇ ಸ್ಕೂಲ್ನ ಎಲ್ಲ ಪೋಷಕರಿಗೆ ನಮಿಸ್ತಾರೆ. ದಕ್ಷ ಪ್ಲೇ ಸ್ಕೂಲ್ ಬಗ್ಗೆ ಹೇಳಬೇಕಾಗಿಲ್ಲ, ಸವಿಸ್ತಾರವಾದ ಮಾಹಿತಿ ಎಲ್ಲರಿಗೂ ಸಿಕ್ಕಿದೆ. ಯಾಕೆಂತ ಹೇಳಿದ್ರೆ ದಕ್ಷ ಪ್ಲೇ ಸ್ಕೂಲ್ ಎನ್ನುವುದು ಅದೊಂದು ಫಲ ಕೊಡುವ ವೃಕ್ಷ ಅಂತ ನಿಮ್ಗೆ ಗೊತ್ತಾಯ್ತು. ಖಂಡಿತ ಫಲ ಕೊಡುತ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಆರಂಭಗೊಳ್ಳುವಂತಹ ಏನು ನೃತ್ಯ ಶೋ ಎನ್ನುವಂತಹ ತಂಡ ಸರ್ ಹೇಳಿದಾಗೆ ನನಗೆ ಈಗ ಮ್ಯಾಮ್ ಹೇಳಿದ್ರು ಸಿಂಪೋನಿ ನಾನು ಸಣ್ಣದಿರುವಾಗ ಹೇಳಿದ ವಿಷಯ. ಅವರನ್ನು ಕಂಡದ್ದು ಇವತ್ತು ನನ್ನ ಪುಣ್ಯ. ಯಾಕೆಂತ ಹೇಳಿದ್ರೆ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಅವರನ್ನ ಕಾಣಲಿಕ್ಕೆ ಸಿಕ್ಕಿದೆ ಅಂತ ಹೇಳಿ. ಸಿಂಪೋನಿ ತಂಡದ ಹೆಸರು ಬಹಳಷ್ಟು ಹಿಂದೆ ಕೇಳಿದ್ದು ಹೌದು, ಆದರೆ ಅದರ ಬಗ್ಗೆ ಸವಿಸ್ತಾರದ ಮಾಹಿತಿ ಗೊತ್ತಿದೆ. ಈಗ ನೋಡಿದ್ರೆ ಮತ್ತೆ ಅವರು ಹೇಳಿದ ಹಾಗೆ ಅದೇನು ಕಾರ್ಡ್ ಇದೆ, ಅದರ ಆಧಾರದಲ್ಲಿ ನೃತ್ಯಕ್ಕೆ ಕಲಿಸಿ ಅದು ನಿಜವಾಗಿ ಒಳ್ಳೆ ಮಾತು.
ಯಾಕಂತ ಕೇಳಿದ್ರೆ ಮೇಡಮ್ ಹೇಳಿದ ಹಾಗೆ ಒಂದಷ್ಟು ಸಮಸ್ಯೆಗಳು ಬಂದಿರ್ತದಂತೆ. ಆ ಸಮಸ್ಯೆಗಳು ಬರುವುದು ಈ ಕಾರ್ಡ್ ಇಲ್ಲದ ಯಾರು ಗುರುಗಳಿರ್ತಾರೆ ನೋಡಿ ಅಲ್ಲಿಂದ. ಯಾಕಂತ ಕೇಳಿದ್ರೆ ಯೂನಿಯನ್ ಆದ್ಮೇಲೆ ಯಾವುದೇ ಸಮಸ್ಯೆಯನ್ನು ಕೇಳುವುದಕ್ಕೆ ಒಂದು ತಂಡ ಅಂತ ಇರ್ತದೆ. ಆಗ ಕಲಿಸುವ ಗುರುಗಳು ನಿರ್ದಿಷ್ಟವಾಗಿರ್ತಾರೆ, ಅವರು ದಾರಿ ತಪ್ಪುವುದಿಲ್ಲ, ಪ್ರಶ್ನೆ ಮಾಡುವುದಕ್ಕೆ ವ್ಯಕ್ತಿಗಳಿರ್ತಾರೆ. ಅದೇ ಅಂಥದ್ದು ಯೂನಿಯನ್ ಅಲ್ಲಿ ಇಲ್ಲದೇ ಇದ್ದ ಗುರುಗಳು ಏನ್ ಮಾಡ್ತಾರೆ, ಅವರದ್ದೇ ಆದ ಸ್ವನಿರ್ಧಾರದ ಮೂಲಕ ಯೋಗವನ್ನು ಮಾಡುತ್ತಾರೆ. ಹಾಗಾಗಿ ಅಂಥದ್ದೊಂದು ಯಾವುದೇ ದುಸ್ಥಿತಿ ಬರುವುದಿಲ್ಲ ಅನ್ನೋದು ಸ್ಪಷ್ಟವಾದ ಮಾತು. ಮತ್ತೆ ಇದರ ಇದರ ಸಂಸ್ಥಾಪಕರಾದ ರೋಹಿತ್ ಅವರು ಸರ್ ಹೇಳಿದ್ರು, ಅವರು ಮಾತಾಡೋದಿಲ್ಲ ಅಂತ, ತುಂಬಾ ಸೈಲೆಂಟ್. ನಿಜವಾಗಿ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಹೀಗಿದ್ದಾರೆ ಅಂತ ನನಗೆ ಕಲ್ಪನೆ ಮಾಡ್ಲಿಕ್ಕೆ ಆಗ್ತಾ ಇದೆ, ಯಾಕಂದ್ರೆ ಅಷ್ಟು ಸೈಲೆಂಟ್ ಇದ್ದಾರೆ ಅವರು. ಆದ್ರೆ ಅವರು ಹೇಳಿದಾಗ ಅವರಲ್ಲಿ ಪ್ರತಿಭೆ ನಾನು ಕಾಣಲಿಲ್ಲ, ಆದ್ರೆ ಕೇಳಿದ್ದೇನೆ. ಇವರು ಹೇಳುವಾಗ ನನಗೆ ಆ ಪ್ರತಿಭೆ ನೋಡ್ಬೇಕು, ನನಗಂತ ಒಂದು ಮನಸ್ಸಾಗಿದೆ. ನೋಡ ಮುಂದಿನ ಈ ಮಕ್ಕಳೆಲ್ಲ ಅದನ್ನ ನಾನು ಖಂಡಿತ ಕಾಣ್ತೇನೆ. ಮತ್ತೆ ಒಂದು ಸಂಸ್ಥೆ ಆರಂಭಿಸುವುದಕ್ಕೆ ಬಹಳ ಕಷ್ಟ ಇದೆ. ಆರಂಭಿಸುವುದು ಕಷ್ಟ ಆದ್ರೂ ಕೂಡ ಮತ್ತೆ ಬೆಳೆಸುವುದು ಹೇಗೆ ಅನ್ನೋದು ಪ್ರಶ್ನೆ ಇರ್ತದೆ. ಹೆತ್ತರು ನಂದೊಂದು ವಿನಂತಿ, ಕಥೆಗಳ ನಾನೊಂದು ಪಾಂಚಜನ್ಯ ಎನ್ನುವಂತ ತಂಡವನ್ನು ಇತ್ತೀಚೆಗೆ 1 ವರ್ಷದಲ್ಲಿ ಆರಂಭಿಸಿ ಅದರ ಪ್ರಥಮ ವಾರ್ಷಿಕೋತ್ಸವಕ್ಕೆ ಇವರು ಬಂದಿದ್ದಾರೆ, ಅಕ್ಕ ಬಂದಿದ್ದಾರೆ. ನಾವು ಎಣಿಸಿದ್ದು ಒಂದಾಗಿತ್ತು, ಆದದ್ದು ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಒಳ್ಳೆ ರೀತಿಯಾದ ಕಾರ್ಯಕ್ರಮಕ್ಕೆ ಪೋಷಕರು ಕಾರಣರಾಗಿತ್ತು. ಪ್ರತಿಯೊಂದಕ್ಕೂ ಪೋಷಕರು. ಇಲ್ಲಿಯೂ ಅಷ್ಟೇ ನಿಮ್ಮಲ್ಲಿ ಹೇಳೋದಿಷ್ಟೇ, ಮಕ್ಕಳನ್ನ ಕಳುಹಿಸಿ ಆಮೇಲೆ ನೀವು ಅವರಿಗೆ ಸಪೋರ್ಟ್ ಆಗಿ ನಿಲ್ಬೇಕು. ಕಲಿಸುವಂತಹ ಗುರುಗಳಿಗೆ ನಾವಿದ್ದೇವೆ ಸರ್, ಯಾವುದಾದ್ರು ಕಾರ್ಯಕ್ರಮದ ಯೋಜನೆ ಅದಕ್ಕೆ ನಾವು ಸಂಪೂರ್ಣ ನಿಮ್ಮ ಬೆಂಬಲ ಇದೆ ಅಂತ ಒಂದು ತಿಳ್ಕೊಳ್ಬೇಕು. ಮತ್ತೊಂದೇನು ಅಂತ ಕೇಳಿದ್ರೆ, ಪ್ರತಿಯೊಂದು ತಾಯಿಯಲ್ಲಿಗೂ ನನ್ನ ಮಗು ಒಳ್ಳೆ ಕಲಿಬೇಕು ಅನ್ನೋ ಆಸೆ ಸಹಜ, ಅದು ತಪ್ಪಲ್ಲ, ಅದು ಬೇಕು. ಅದು ಎಲ್ಲಿಯವರೆಗೆ ಬೇಕು ಅಂತ ಕೇಳಿದ್ರೆ ನಮಗೆ ಗೊತ್ತಿರಬೇಕು ನಮ್ಮ ಮಗು ಎಷ್ಟು ಕಲಿಯುತ್ತದೆ, ಆ ಮಗುವಿಗೆ ಎಷ್ಟು ಕಲಿಯುವುದಕ್ಕೆ ಸಾಧ್ಯ ಈ ವಯಸ್ಸಿನಲ್ಲಿ. ಯಾಕಂದ್ರೆ ನಾನು ಒಬ್ಬ ನೃತ್ಯ ಗುರುವಾಗಿ 1ನೇ ತರಗತಿ ಯಕ್ಷಗಾನಕ್ಕೆ ಸೇರಿಸುವಾಗ ನಾನು ಬೇಡ ಅಂತ ಹೇಳುವುದಿಲ್ಲ, ಕಳುಹಿಸಿ ಅಂತ ಹೇಳಿದೆ. ಹಾಗೆ ಹೇಳಿದ್ದೇನೆ, ನಿಮ್ಮ ಮಗು ಎಷ್ಟು ಕಲಿತದೆ ಅಷ್ಟನ್ನು ಕಲಿಸಲಿಕ್ಕೆ ಸಾಧ್ಯ. 10ನೇ ತರಗತಿ ವಿದ್ಯಾರ್ಥಿಗೆ ಕಲಿಸುವುದಕ್ಕೆ ಆ ಮಗುವಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅದು ನೀವು ಕಳುಹಿಸಬೇಕು. ಈಗಲೂ ಹಾಗೆ ಕೆಲವು ಸಣ್ಣ ಸಣ್ಣ ಮಕ್ಕಳಿಗೆ ನೃತ್ಯಾಲಯಕ್ಕೆ ಸೇರ್ತಾರೆ, ಆದರೆ ಅವರಿಗೆ ಕಲಿಸಲಿಕ್ಕೆ ಸಾಧ್ಯ, ಮಕ್ಕಳಿಗೆ ಅದನ್ನ ಕಲೀಲಿಕ್ಕೆ ಸಾಧ್ಯ ಅನ್ನೋದು ನೀವು ಯೋಚನೆ ಮಾಡಬೇಕು. ನಾಳೆ ದಿನ ನನ್ನ ಮಗು ಯಾಕಷ್ಟು ಕಲಿಯಿಲ್ಲ, 1 ವರ್ಷ ಆಯ್ತಲ್ಲ, 1 ಹೆಜ್ಜೆ ಬರುವುದಿಲ್ಲ ಅಂತ ಹೇಳಿದ್ರೆ ಕಲಿಸುವ ಗುರುಗಳ ತಪ್ಪಾಗಿರುವುದಿಲ್ಲ, ಮಕ್ಕಳಲ್ಲಿರುವಂತಹ ಕೆಪಾಸಿಟಿ ಅಷ್ಟು ಇರ್ತದೆ. ಆದರೆ ಯಾವುದೇ ಕಾರಣಕ್ಕೂ ಬೇಸರ ಪಡಬೇಡಿ. ಎಳವೆಯಲ್ಲಿ ಕಲಿಯುವುದಕ್ಕೆ ಆರಂಭಿಸಿದ್ರೆ ಆ ವಿದ್ಯೆ ಖಂಡಿತ ಒಂದು ಹಂತಕ್ಕೆ ಬರುವಾಗ ದೃಢವಾಗಿರ್ತದೆ. 1ನೇ ತರಗತಿಯಲ್ಲಿ ಯಾವುದೇ ಕಲೆಗೆ ಸೇರಿದ ವಿದ್ಯಾರ್ಥಿ 5ನೇ ತರಗತಿಗೆ ಬರುವಾಗ 10ನೇ ತರಗತಿ ಮಾಡುವ ಸಾಧನೆಯನ್ನು 5ನೇ ತರಗತಿಯಲ್ಲಿ ಮಾಡಿ ಪೂರೈಸ್ತಾರೆ. ಇದು 1ನೇ ತರಗತಿಯಿಂದ ಬರುವಂತಹ ಕಲೆಯ ಬೆಲೆ. ಹಾಗಾಗಿ ಎಲ್ಲರೂ ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಅವರಿಗೆ ಸಹಕಾರ ಮಾಡಿ ಮುಂದೆ ಈ ಸ್ಟೇಜ್ನಲ್ಲಿ ಆರಂಭವಾದಂತಹ ನೃತ್ಯ ಶಿವ ಉಜ್ವಲವಾಗಿ ಬೆಳೆದು ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಇವತ್ತು ಏನು ಹೇಳಿದ್ರು ಪ್ರಶಸ್ತಿಯನ್ನು ಹೀಗೆ ಮುಂದಿನ ಏನು ಉದ್ಘಾಟನೆ ಆಗ್ತದೆ ಈ ಹೆಸರು ಬರಬೇಕು ಅಂತ ನಮ್ಮ ಒಂದು ದೇವರಲ್ಲಿ ಬೇಡಿಕೆ. ಖಂಡಿತವಾಗಿ ಬೇಡಿಕೆ ಅವಕಾಶಕ್ಕಾಗಿ ಧನ್ಯವಾದ. ಸರ್ ಬರ್ಲಕ್ಕನೆ ಈ ಇಲ್ಲಿ ಪ್ರತಿಯೊಂದು ವಿಷಯಗಳ ಮಸ್ತ್ ಇರ್ತದೆ. ಯಾಕಂದ್ರೆ ಇದ್ದದ ಜನರೇಷನ್ ಇನ್ನ 45 ವರ್ಷ ಅನ್ಕೊಂಡಿಲ್ಲ. ಜೂಟ್ ಸರಿಸುಮಾರು 23 ವರ್ಷ ಯೂನಿವರ್ಸಿಟಿ ಟೀಚ್ ಮಾಡ್ತಾ ಇದ್ದೆ, ಕಾಲೇಜ್ ಟೀಚ್ ಮಾಡ್ತಾ ಬಟ್ ಜೂಟಿನ ತೋಂದಿರ್ತಾರೆ. ಈ ಜೂಟಲ್ನ ಉಪ್ಪುನ ಮಕ್ಕಳ ವ್ಯಕ್ತಿತ್ವ, ಆ ಐಟ್ ಹಾಕಿನ ವ್ಯತ್ಯಾಸ, ಅದು ಅವನು ವಿಭಿನ್ನತೆ ಪ್ರತುನಾಗ ಮಸ್ತ್ ಬೇಜಾರು ಹಾಕೊಂಡು ತುಂಬದ ದಿನ ಹೆಚ್ಚು ಉಪ್ಪು ಬಂದು ಯಾಕೆಂದ್ರೆ ಯಾಪಲ್ ಅಂಚನೆ ಏಮನ್ನ ಐಟ್ ಮುಂಜಿ ಖುಷಿ ಕೊಂಡ ಡ್ರಗ್ಸ್ ಪ್ಲೇಸ್ ಬಂದಾಗ ಯಾನು ಪೋಲ ಅಂದ್ರೆ ಅವ್ರ ಕಾರ್ಯಕ್ರಮ ಯಾನು ಆರು ನಿಜವಾದ ಏನು ಹೆಂಗೆ ಆಕ್ಚುಲಿ ನಿಜವಾದ ಬ್ಯೂಟಿ ಒಂದು 5 ಗಂಟೆ ಅಂತ ಹಿಂಗೆ ಬರೋ ಚಾನ್ಸ್ ನಾನು ಆಲ್ರೆಡಿ ರಿಕ್ವೆಸ್ಟ್ ಮಾಡ್ತೀವಿ ಮಾಡಿ ಸರ್ ಬರಡಿ ಬಂದು ಏನು ಬರ್ತದೆ ಅದು ಬರ್ತಿನ ಪ್ರತಿ ಬಂದಿದೆ. ಅವರು ಮಸ್ತ್ ವಿಭಿನ್ನ ಕಾರ್ಯಕ್ರಮ ಮಾಡ್ತಾರೆ. ಕರಾಟೆ ಕ್ಲಾಸ್ ಆಗಬೇಕು, ಅದು ಡ್ಯಾನ್ಸ್ ಕ್ಲಾಸ್ ಆಗಬೇಕು, ಮತ್ತು ನೋಡಿ ವಿಷಯದ ಬಗ್ಗೆ ಹೆಂಗೆ ಕಾಣ್ತದೆ ಮಸ್ತ್ ಪೇಮೆಂಟ್ ಆ ಎಫರ್ಟ್ ತೋದಾಗ ಅಲ್ಲ ಪ್ರಾಜೆಕ್ಟ್ ಹೇಗೆ ನಾನು ಈಗಲೇ ಒಂದು SBI ನಾ ಮಿಸ್ಸಸ್ ಒಂದು ಡೈರಿ ಪ್ರೆಸೆಂಟ್ ಮಾಡಿದ್ದೆ. ಆ ಡೈರಿಗಳು ಬುಕ್ಸ್ ರಾತ್ರಿ ಬರಟೆ ಕಂಡ ಅನ್ನ ಮಸ್ತ್ ಪ್ರಾಜೆಕ್ಟ್ ಹೋಗಿ ಆ ಪ್ರಾಜೆಕ್ಟ್ ಬಂದ ನಿಖಿಲ್ ಪೂರ ನಂಬರು ಆ ಪ್ರಾಜೆಕ್ಟ್ ಮೊದಲು ಪ್ರತಿ ಟೈಮ್ ಕೆಲವೊಂದು ಪ್ರತಿ ಗ್ರೂಪ್ ಏನು ಮಗಳ ಏನು ಆಕ್ಚುಲಿ ಏನು ಸ್ಪೋರ್ಟ್ಸ್ ಮಸ್ತ್ ಇಷ್ಟ ಆಡಲ್ಲ ಮಾತ್ರ ತಬಲ ಕ್ಲಾಸ್ ಮಾಡ್ತಾರೆ, ಡ್ರಾಯಿಂಗ್ ಕ್ಲಾಸ್ ಮಾಡ್ತಾರೆ.
ಒಂದಿದ್ದು ಇಲ್ಲರ ಹೋದ ಬೈಡಿ ಹೋಗುವ ಒಂಜಿ ಪೂರ ಒಕ್ಕಾಯಿ ಗೌರ್ಮೆಂಟ್ ಒಕ್ಕಾಯಿ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋರು ಪೂರ ಅದೇ ಬಿಟ್ಟು ಮಲ್ಲಕ ಮಾಡ್ಬೋದು ನಾನು ಇಂಟ್ರೆಸ್ಟ್ ದಯಮಾಡಿ ಒಂದು ಗಾಯಕ ಮಾಡೋದಿಲ್ಲ ಇದ್ದೆ ರೈಟ್ ಏಜ್ ಅಗಲಿ ಇಂಟ್ರೆಸ್ಟ್ ಪಕ್ಕ ನಮ್ಮ ಜೋಕು ನಮ್ಮ ದಿಗ್ವಿಜಯ ಮಣ್ಣ ಅವಳಕ್ಕ ಇದ್ದೆ ನಮ್ಮ ಜೋಕು ನಮ್ಮೊಟ್ಟಿಗೆ ಇರುತ್ತೆ ದಯಮಾಡ ಡಿಗ್ರಿ ಮೇಲೆ ಇದೇನು ಮಗೇನು 6 ವರ್ಷ ಕಂಡ ఆయన ನಾಲೆಜ್ 10 ವರ್ಷದ ನಾಲೆಜ್ ವಿದ್ಯೆ ಉಂಟು ನಮ್ಮ ಪುನಃ ವಿಚಾರ ನಮಗೆ ನಮ್ಮ 5 ವರ್ಷ ಬಂದ ನಮ್ಮ 5 ವರ್ಷದ ಕಮ್ಮಿ ಐತಿ ನಮಗೆ ದಯಮಾಡ ನಮಗೆ ಹಂಚಿದ ವ್ಯವಸ್ಥೆ ಇಲ್ಲ ಬಟ್ ಇದ್ದ ವ್ಯವಸ್ಥೆ ಮಸ್ತು ಉಂಟು ಅವಕಾಶ ಮಸ್ತು ಉಂಟು ಸರ್ ಮಲ್ಲಕನೆ ನಿಖಿಲ್ ಕಡಪಲ್ಲಿ ಜೂಬಿ ಅದು ಒಂಜಿ ದಾದ ಪ್ರತಿಭೆ ಇರುತ್ತದೆ ನಾವು ಇದೇ ಬರೋಣ ಅವಕಾಶ ಇರುತ್ತೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಬಂದಾಗ ಏನು ಯಾಪಲ್ ಬಂದು ದೇಹಲಕ್ಷಿ ಇದಕ್ಕೆ ಬಂದ ನಮ್ದು ಆ್ಯಕ್ಚುಲಿ ಕೇಳೋ ಮಲ್ಲಕು ಇಂಡಿಯನ್ ಮಲ್ಲ ಕ್ರಿಕೆಟ್ ಪ್ಲೇಯರ್ ಒಂಚು ಟೈಮ್ ಹೆಂಗೆ ಕೋಚಿಂಗ್ ಮಾಡ್ತಾರೆ ಹೆಂಗಿಲ್ಲ ಕೋಚಿಂಗ್ ಸೆಂಟರ್ ಅದೇ ಅದೇ ಮಸ್ತ್ ಸರ್ ಈಗ ಅದೇ ಕೋಚಿಂಗ್ ಮಾಡ್ತಾರೆ ಹೆಂಗೆ ಗೊತ್ತಿತ್ತು ನಾನು ಮಾಡ್ತಾನೆ ಬಟ್ ಒಂಜಿ ಖುಷಿ ತಗೊಂಡ ಈಗಲೂ ಒಂಜಿ ಜೋಗಿ ರೆಡಿ ಬಂದಾಗ ಅದರ ಟ್ಯಾಲೆಂಟ್ ತುಂಬ ಪ್ರತಿಯೊಂದು ಆಣ ಹೊಡ್ಕೊಂಡು ಪ್ರತಿಯೊಂದು ಟ್ಯಾಲೆಂಟ್ ಆ ಟ್ಯಾಲೆಂಟ್ ವ್ಯಕ್ತಿ ನಮ್ಮದು ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ನಮಗೆ ಹಿಂಸೋ ನಮ್ಮ ಮಗಲ್ಲಿ ಹಿಂಸೋ ಸರಿ ಕರೆಕ್ಟ್ ಬಟ್ ಈಗ ನಮ್ಮದು ಆ ಅವಕಾಶ ಮಾತ್ರ ಅವು ಮಾತ್ರ ವೆರಿ ಇಂಪಾರ್ಟೆಂಟ್ ಇದು ಟೀಚರ್ಸ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಇದೆ ಯೂನಿಯನ್ ಪ್ರಮಾಣದಲ್ಲಿ ಅವು ನಿಜವಾಗೂ ಎಡ್ ಡೆವಲಪ್ಮೆಂಟ್ ನಾವು ಯೂನಿಯನ್ ಕಾನ್ಸೆಪ್ಟಿಗೆ ಐ ಡೌಟ್ ದಟ್ ನಾವು ಹೈಲೈಟ್ ಆಗಬೇಕು ಒಂದು ಇಂಟರ್ನ್ಯಾಷನಲ್ ಸ್ಟೇಟ್ ಲೆವೆಲ್ ಹೈಲೈಟ್ ಆಗೋಣ ಅವರು ಅಕಾಡೆಮಿ ಇದು ಕುದರಬೇಕು ಫಸ್ಟ್ ಅಕಾಡೆಮಿ ಗೊತ್ತು ಮಾಡ್ತೇನೆ ಅಕಾಡೆಮಿ ಏನು ಐದು ನಾಗರಣ ಇಂಚ ನಿಮ್ಮ ಮಾತಾಗಲಿ ಬಸ್ ತೆಗೆದು ಇದು ನಮ್ಗೆ ಇದು ಕಾಂಪಿಟೇಷನ್ ಮಲ್ಕೊಡಲ್ವಾ ಇದು ಜಿಟಿ ಇದು ಕಾಂಪಿಟೇಷನ್ ಮಲ್ಕೊಂಡು ಮಸ್ತ್ ಟಫ್ ದೇವಣ್ಣ ಒಂದು ಈ ಬಗ್ಗೆ ನಮ್ಮ ಇದು ಕರ್ನಾಟಕ ಸ್ಟೇಟ್ ಈ ಡಿಸ್ಟ್ರಿಕ್ಟ್ ರೆಪ್ರೆಸೆಂಟೇಟಿವ್ ಮಂತ್ರಿ ಅವ್ರು ಫೈನಲ್ ಬಂದು ಅವ್ರು ವಿನ್ನರ್ಸ್ ಆಗೋಲ್ಲ ಅವ್ರ ಟ್ಯಾಲೆಂಟ್ ಆ ಟ್ಯಾಲೆಂಟ್ ಇಡೋದು ಸರ್ ಕಲಕನಿ ಇನಿಷಿಯಲ್ ಸ್ಟೇಜ್ ಒಂದು ರೈಟ್ ಏಜ್ ಯಾಕಲ್ಲ ನರ್ಸರಿ ಅದು LKG UKG ಕರೆಕ್ಟ್ ಇದನ್ನ ಜೋಕುಲ ಇದ್ರ ಜೋಕುಲ ಬೇರೆ ಗಟ್ಟಿದ ಕಡೆಗೆ ಇಂಚಿನ ಆಕ್ಟಿವಿಟೀಸ್ ಖಂಡಿತ ಬರ್ತೇನೆ ಈಗಲ ಜೋಕುಲು ಖಂಡಿತ ಬರ್ತದೆ ಅಕಲ್ ದೈಹಿಕವಾದ ಗಟ್ಟಿ ಅದು ಒಂದು ದೈಹಿಕವಾದ ದಾಯ ಗಟ್ಟಿಯಾದ ಪಡ್ಕೊಂಡ ದೈಹಿಕವಾದ ಗಟ್ಟಿ ಎರಿಸಿಕೊಂಡ ಮನಸ್ಸಿಗೆ ಏನು ನಿಂತದೆ ಓ ವಿಷಯ ಸರ್ ಮೇಲೆ ಸರ್ ಸಿಂಪಲ್ ಆಗಿ ಮಾತೆಲ್ಲ ಮಾಡಿದ್ದೆ ಮೇಡಮ್ ಮಸ್ತ್ ಪಂಡೆ ಮಾತೆಲ್ಲ ದಾಲೇಜ್ ಬೇಡ ಅಷ್ಟು ಶೋಕು ಲಕ್ಷ ಪ್ಲೇಸ್ ಬಗ್ಗೆ ಆ ತರಬೇತಿ ನನಗೆ ಅದು ಶೋಕ ಪಂಡೆ ಒಂದು ಮುಂಚೆ ಬಂದೆ ಈ ಟೀಚರ್ ವರ್ಗ ವಿದ್ಯಾರ್ಥಿನದಾದ ಸಂಬಂಧ ಅವು ಮಸ್ತ್ ಇಂಪಾರ್ಟೆಂಟ್ ಈಗ ಎಜುಕೇಶನ್ ಅಂಡ್ ಜೋಕುಲ್ನ ಬಗ್ಗೆ ನಮ್ಮ ಯಾಪಲ ಮಸ್ತ್ ತಿತ್ತು ಯೋಚನೆ ಮಾಡ್ಕೊಂಡು ಝೀರೋ ಯೋಚನೆ ಮಾಡ್ಕೊಂಡು ಬರೋದು ಏನು ಯೋಚನೆ ಇಷ್ಟಪಡುವೆ ಯಾಕಂದ್ರೆ ಎಂಕುಲು ಮೇಡಮ್ನ ಬಗ್ಗೆ ಯಾರು ಇನ್ನು ಒಂಚೂರು ತೆರೆದಿರ್ತವೆ ಅವೇ ಇಂಗ್ಲೇ ಮಸ್ತ್ ಇರ್ತವೆ ಆಂಡ ಇನ್ನು ಅದರ ಬಗ್ಗೆ ಫುಲ್ಲು ಫುಲ್ಲು ಅದು ಪೂರ ಕಂಡೇ ಇರೋದು ಫುಲ್ ಸ್ಟೋರಿ ಮತ್ತೆ ಎಂಚಿನ ಅಚೀವ್ಮೆಂಟ್ ಪೂರಲ್ಲ ಅಚೀವ್ಮೆಂಟ್ ಗೊತ್ತುಂಟು ಯಾರು ಯಾಪರ ಕಂಡೆ ಈಗ ಎಂಚ ಟೈಮ್ ಮೇಂಟೈನ್ ಮಾಡ್ಬೋದು ರೇಪಟ್ಟೆ ಎಂಗುಲು ಮಾಡಿ 1 ಗಂಟೆ ಹೋಯ್ಗ ಇಲ್ಲ ಬಾಕಿ ತೆಕ್ಕುದೇ 8 ಗಂಟೆ 8:30 ಗಂಟೆ ಬಂದಾಗ ಇನ್ನು ಮೇಡಮ್ ಫೋನ್ ಮಾಡಿ ಬಂಡೇರು ಮೇಡಮ್ ಈ ಒಂದು ಡ್ಯಾನ್ಸ್ ಇನಾಗ್ರೇಷನ್ ಒಂದು ಬರೋದು ಒಂದು ಬಟ್ ಎಂಗುಲು ಹೆರಿಕೆಟ್ಟವರೆಗೂ ಬಿಲ್ಕುಲ್ ಗೊತ್ತಿತ್ತು ಹಸ್ಬೆಂಡ್ ಮಾತ್ರ ಕುಲ್ಲರಪ್ಪು ಯಾನಕ್ಕೂ ಕುಲ್ಲರಪ್ಪು ನಿಂದಿದ್ದೆ ಬಟ್ ಅದು ಏನೆಲ್ಲ ಕುಲ್ಲರ ಇತ್ತ ಗೊತ್ತಿಲ್ಲ ಏನ ಕುಲ್ಲರ ವಿಷಯ ಅನಿಸ್ತು ಡ್ಯಾನ್ಸ್ ಕಲ್ಪಿನ ಹೆಂಗೆ ಇಷ್ಟ ಡ್ಯಾನ್ಸ್ பண்ண ಮಸ್ತ್ ಇಷ್ಟ 10th ಕೂಡ ಮಾತ್ರ ಓದಿತ್ತೆ ಬೊಕ್ಕ ಸೈನ್ಸ್ ತಗೊಂಡು ಡ್ಯಾನ್ಸ್ ಒಯ್ತಿಲ್ಲ ಅಂದಿಜ್ಜಿ ಮಸ್ತ್ ಬೇಜಾರ ಓದಿತ್ತೆ ಡ್ಯಾನ್ಸ್ ಮಾಡ್ಕೊಂಡು ತುಂಬ ಖುಷಿ ಆಗಿತ್ತು ನೈತಾಗುದಿಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ಟೈಮ್ ಇದೆಲ್ಲ ಒಂದು ಸೈನ್ಸ್ ಪ್ರಾಜೆಕ್ಟ್ ಒಂದು ರೆಕಾರ್ಡ್ ಅವಳು ಮಾಡ್ಕೊಂಡೇ ಆಡು ಆಯ್ತು ಫುಲ್ ಎಂಟೈರ್ ಡಿಫ್ರೆಂಟ್ ಇದಕ್ಕೆ போய் ಫೀಲ್ಡ್ போய் ಬ್ಯಾಂಕಿಂಗ್ ಜಾಯಿನ್ ಆಯೆ என்ன ಫುಲ್ ಸೈನ್ಸ್ ಕೊಡ್ತೀವಿ ಅಂದ್ರೆ ಕಾಮರ್ಸ್ ಜಾಯಿನ್ ಆಯೆ ಇವಾಗ ಡ್ಯಾನ್ಸ್ ಖುಷಿ ಆಗ್ತದೆ ಸಂಗೀತವನ್ನು ಮಸ್ತ್ ಇಷ್ಟ ನಮಗೆ ಮಸ್ತ್ ಇಷ್ಟ ಸಂಗೀತ ಅದು ತಾಸೆ ಕೊಟ್ಟಿರೋದು ಭಾರಿ ಇಷ್ಟ ತಾಸೆ ಮಕ್ಕಳಾದಿತ್ತೆ ತಾಸೆ ಇಲ್ಲ ಮಕ್ಕಳಾದಿತ್ತೆ ಆಯ್ತು ಇಷ್ಟ ಆಯ್ತು ಅದಕ್ಕೋಸ್ಕರ 5,000 ಕೊಡ ತಾಸೆಲ್ಲ ಬಂದಿದ್ದೆ ಬಟ್ ಆಯ್ತು ಆರ್ಟ್ ಇಂಟ್ರೆಸ್ಟ್ ಸಂಗೀತದ ಬಗ್ಗೆ ಇವಾಗ
डांस करना ನಮ್ಮ ಅನುಭವವನ್ನು ಬಿಡೈ ಪಾಡಲ್ಲ ಮಸ್ತ್ ಈಗ ಅನುಭವವನ್ನು ಬಿಡೈ ಪಾಡಲ್ಲ ಅಂಡ್ डांस ನಮ್ಮ ಸಂತೋಷನ ವ್ಯಕ್ತಪಡಿಸಲಿ ದುಃಖನ ವ್ಯಕ್ತಪಡಿಸಲಿ ಎಂಚಿನ ಮನಸ್ಸಿನ ಒಳ್ಳೆಯ ಭಾವನೆಗಳಿಂದ ಅವೆಲ್ಲ ವ್ಯಕ್ತಪಡಿಸಲು ಒಂದು ರೂಪ ಪನಿಯರೆ ಇಷ್ಟಪಡಲ್ಲ ನಮ್ಮ ಒವೇ ಜೀವನದ ನಿರ್ಧಾರ ಮಲ್ಪನು ನಮ್ಮ ಅರ್ಥ ಜೀವನದ ಗುರಿನ ಸಾಧಿಸಲಿಲ್ಲ ಮಕ್ಕಳು ಪರಿಶ್ರಮದ ಪ್ರಯತ್ನದ ಕನ್ನಡದಲ್ಲಿ ಮಾತಾಡೋದು ಕನ್ನಡದಲ್ಲಿ ಮಾತಾಡಿ ತುಳುವಲ್ಲಿ ಎಕ್ಸ್ಪರ್ಟ್ ನಮ್ಮ ಇದ್ದಾರೆ ಅವರು ನನಗೆ ವರ್ಡಿಂಗ್ ಬರುವುದಿಲ್ಲ ನಾನೀಗ ಈ ಮಾತಾಡೋದು ಮುಂಚೆ ಆಲೋಚನೆ ಮಾಡೋದು ಎಲ್ಲರೂ ತುಂಬ ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ಈ ಪ್ರೀತಿ ಈ ವಿಶ್ವಾಸ ಅತಿ ಗೌರವ ಯಾವತ್ತೂ ನಮ್ಮ ಜೊತೆಗೆ ಇರಬೇಕು ಹಾಗೆ ಬ್ಲೆಸ್ಸಿಂಗ್ಸ್ ಇರಬೇಕು ನನ್ನ ಮೇನ್ ಇಂಟೆನ್ಷನ್ ಏನಂತ ಹೇಳಿದ್ರೆ ನಾನು ದಕ್ಷಿಣ ಬೇಸಿಗೆ 2019 ಸ್ಟಾರ್ಟ್ ಮಾಡ್ತಾ ಇದ್ದಲ್ಲಿ ಕೆಲವೊಂದು ಕೆಲವೊಂದು ಕಾಮೆಂಟ್ಸ್ ಮತ್ತು ಕೆಲವೊಂದು ಬ್ಯಾಗ್ ನೆಗೆಟಿವ್ ಎಲ್ಲ ನಾವು ಕೇಳಿದ್ದೇವೆ ತುಂಬ ಖುಷಿ ಆಯಿತು ನನಗೆ ಯಾಕಂದರೆ ಆ್ಯಕ್ಚುಲಿ ನಾನು ಫಾರ್ವರ್ಡ್ ಆಗಿ ಕಾರಣ ನನಗೆ ಅಂಥವ್ರೆ ನನಗೆ ಇನ್ನಷ್ಟು ಅಂಥವ್ರು ಸಿಕ್ಕಲೇ ಇಷ್ಟ ಅಂಥವ್ರು ನನಗೆ ಸಿಕ್ಕುವುದಾದ್ರೆ ನಾನು ತುಂಬ ಸೆಲೆಬ್ರೇಟ್ ಮಾಡ್ತೇನೆ ನಾನು ಯಾವತ್ತೂ ಕೂಡ ನಾನು ಟೀಚರ್ಸ್ ಅವ್ರದ್ದು ಅಂತ ಹೇಳ್ತೇನೆ ಎಲ್ಲಿಯಾದ್ರೂ ನೆಗೆಟಿವ್ ಸಿಕ್ಕಿದಂದ್ರೆ ಆ ದಿವಸ ಫುಲ್ ಸೆಲೆಬ್ರೇಷನ್ ಅಂತ ಹೇಳಿ ಅದಕ್ಕೆ ಖುಷಿ ಆಗ್ತದೆ ಯಾಕಂದರೆ ಅದನ್ನ ಎಂಜಾಯ್ ಮಾಡಬೇಕು ಯಾವತ್ತು ನೆಗೆಟಿವ್ ಸಿಗ್ತದಲ್ಲ ಅಲ್ಲಿಗೆ ಎಂಜಾಯ್ಮೆಂಟ್ ಮಾಡೋದು ನೀವು ಯಾವಾಗ ಕಲಿತೀರಾ ಅದರ ಮುಂದೆ ಮುಂದೆ ಹೋಗ್ತೀರಾ ಅಂತ ಲೆಕ್ಕ ಎಲ್ಲ ಸ್ವಲ್ಪ ಸ್ವಲ್ಪ ನೋವು ಆಗ್ತದೆ ಯಾಕಂದ್ರೆ ನೀವು ಇಷ್ಟೊಂದು ಕಷ್ಟಪಡುವಾಗ ಮಾಡುವಾಗ ಏನಾದರೂ ಒಂದು ಕೆಟ್ಟದೇ ಇರ್ತದೆ ಒಳ್ಳೆದೇ ಇರ್ತದೆ ಬಟ್ ಒಳ್ಳೆದು ಹೇಳುವಾಗ ಎಷ್ಟು ನಮಗೆ ಎನರ್ಜಿ ಬರ್ತದೆ ಕೆಟ್ಟದ್ದು ಹೇಳುವಾಗ ಜಾಸ್ತಿ ಖುಷಿ ಆಗ್ತದೆ ಹಾಗಾಗಿ ಇಷ್ಟೆಂತ ಮಾಡ್ಬೇಕಂತೇಳಿ ಅದು ನಾನು ನಡೆಸಿಕೊಂಡು ಬಂದಿರೋ ಒಂದು ರೀತಿಯಾಗಿ ಹೇಳ್ಬೋದು ಮತ್ತೆ ಈ ಮಟ್ಟಕ್ಕೆ ಬೆಳೆಯಬೇಕಂತ ಆದರೆ ನನಗೆ ಮೊದಲು ದೇವರಿಗೆ ಬಗ್ಗೆ ದೇವರು ಆನಂದನ ಅದರೊಟ್ಟಿಗೆ ನನ್ನ ಪೇರೆಂಟ್ಸ್ ಸಪೋರ್ಟ್ ನನಗೆ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ದಾರೆ ಅದರೊಟ್ಟಿಗೆ ನನ್ನ ಸ್ಕೂಲ್ ಟೀಚರ್ಸ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಓಕೆ ಅದರೊಟ್ಟಿಗೆ ಹೆತ್ತವರಾಗಿ ನೀವು ಇಲ್ಲಿ ಯಾವ ಮಕ್ಕಳು ಶಾಲೆಗೆ ತನಕ ಬಂದಿದ್ದಾರೆ ಮತ್ತು ಬರದೇ ಇರ್ಬೋದು ಪ್ರತಿಯೊಬ್ಬರು ನನಗೆ ಪಾಸಿಟಿವ್ ಆಗಿ ಎನ್ಕರೇಜ್ ಮಾಡಿದ್ದಾರೆ ಸೊ ಆ ರೀತಿಯಾಗಿ ನಾನು ನೀವು ನನ್ನ ಮೇಲೆ ಒಂದು ಭರವಸೆ ಇಟ್ಟಿದ್ದೀರಿ ಆ ಭರವಸೆಯನ್ನು ಮುಂದೆ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಹೋಗಬೇಕಂತ ಉದ್ದೇಶ ಮತ್ತೆ ಇನ್ನೊಂದಂತ ಹೇಳಿದ್ರೆ ಆಕ್ಚುಲಿ ನಾನು ಇಲ್ಲಿಗೆ ಎಂಟರ್ ಆಗುವಾಗ